ಹಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಒಂದು ವಿಡಿಯೋ ಮಾಡಿದೆ ನಾನು. ಹೇ ಲಿಂಕ್ ಮೇಲೆ 30 ನಿಮಿಷದ ವಿಡಿಯೋ ಅದು ಭಾಳ ಮಂದಿ ನೋಡಿಲ್ಲ. ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಎದಕ್ಕೆ ಇಲ್ಲಿ ಕೆಲಸ ಮಾಡಕ್ಕೆ ನನಗೆ ಮನಸ್ಸು ಇಷ್ಟ ಆಗ್ತಾ ಇಲ್ಲ ಅಂದರೆ, ನಿಮಗೋಸ್ಕರ ನಾನು ಇಲ್ಲಿ ಕಷ್ಟಪಟ್ಟು ದುಡಿದ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನೋಡಿ. ನಿನ್ನೆ ಯಾವುದಾದ್ರೂ ಒಂದು ಅಪರ್ಚುನಿಟಿ ತಂದ ನಿಮಗೆ ಕೊಟ್ಟರು ನಿಮ್ಮ ಜೀವನದಲ್ಲಿ ಏನಾದರೂ ಅಲ್ಲಿ ಕ್ರಾಂತಿ ಬರಬೇಕಂತ ಇಂಥ ವೀಡಿಯೋಸ್ಗಳು ನಾನು ಮಾಡ್ತಾ ಇದ್ದೀನಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಜೆನ್ಯೂನ್ ಆಗಿರುತ್ತೆ, ಸಿಕ್ಯೂರ್ ಆಗಿರುತ್ತೆ ಮತ್ತು ನಿಮಗೆ ಭಾಳ ಮುಂದೆ ಫ್ಯೂಚರಲ್ಲಿ ಭಾಳ ಹೆಲ್ಪಿಂಗ್ ಆಗುತ್ತೆ. ನೋಡಿ, ನಿನ್ನೆ ಮಾಡಿದಂಥ ವಿಡಿಯೋ 222 ವ್ಯೂಸ್ ಬಂದಾವೆ ಕೇವಲ. ಮತ್ತು ಇದಕ್ಕೆ ಎಂಗೇಜ್ಮೆಂಟ್ ನೋಡಿದರೆ ಕೇವಲ 4 ನಿಮಿಷ 57 ಸೆಕೆಂಡ್, ಅಂದರೆ 5 ನಿಮಿಷ ತನಕ ನೋಡ್ತಾ ಇದ್ದಾರೆ. ಯಾಕೆ ವಿಡಿಯೋ ನಾನು ಫುಲ್ ನೋಡಬೇಕಂದ್ರೆ ಉದ್ದವಾದರೂ ಏನೈತಿ, ಅದರೊಳಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಐತಿ, ಅದಕ್ಕೆ ವಿಡಿಯೋ ಜಾಸ್ತಿ ನಾನು ನೋಡಿರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತಾನೆ, ಯಾವ ಥರ ಪ್ರೊಫೈಲ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ನಮ್ಮ ಯಾವ ಥರ ಹೇ ಲಿಂಕ್ ಪ್ರೊಫೈಲ್ಗಳು ಅಪ್ರೂವಲ್ ಆಗ್ತಾವ, ಅದರಿಂದ ದುಡ್ಡು ಅರ್ನಿಂಗ್ ನಾವು ಮಾಡಬಹುದು. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಬರ್ದಿದ್ದಾರೆ, ವಾಟ್ ಪ್ರೊಫೈಲ್ ಹ್ಯಾಸ್ ಮೋರ್ ಚಾನ್ಸ್ ಟು ಬಿ ಅಪ್ರೂವ್ಡ್ ಫಾರ್ ಅರ್ನ್ ಫ್ಯೂಚರ್ನಲ್ಲಿ ಯಾವ ಥರದ ನಾವು ಪ್ರೊಫೈಲ್ಗಳು, ಹೇ ಲಿಂಕ್ದ ಪ್ರೊಫೈಲ್ಗಳು ಇಲ್ಲಿ ನಮ್ಮದು ಮೊನಿಟೈಸ್ ಆಗ್ತಾವ ಅನ್ನೋದು. ಇಲ್ಲಿ ಆ್ಯಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಸಬ್ ಹೇ ಲಿಂಕ್ ಮೀ ಪ್ರೊಫೈಲ್ ಅಂದರೆ ನಿಮ್ಮ ಯಾವುದೇ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಇರಬಹುದು, ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ, ಮತ್ತು ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರ್ ಇರಲಿ, ಸ್ಕೈಪ್ ಇರಲಿ, ಏನೇ ಇರಲಿ, ಈ ಹೇ ಲಿಂಕ್ದ ಪ್ರೊಫೈಲ್ದ ಲಿಂಕ್ ಎಲ್ಲ ನಿಮ್ಮದು ಅಬೌಟ್ ಸೆಕ್ಷನ್ನಲ್ಲಿ ಇರಬೇಕು. ಅಬೌಟ್ ಸೆಕ್ಷನಲ್ಲಿ ಹೇಗಿರಬೇಕು, ಇಲ್ಲಿ ನಾನು ನಂದು ಒಂದು ಚಾನಲ್ನಲ್ಲಿ ಬಂದೆ. ಚಾನಲ್ನಲ್ಲಿ ಬಂದ ಕೇಸಿಂದ ಇಲ್ಲಿ ಮೇಲ್ಗಡೆ ಅಬೌಟ್ ಸೆಕ್ಷನ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆ, ಈ ಅಬೌಟ್ ಸೆಕ್ಷನ್ನಲ್ಲಿ ನಿಮ್ಮದು ಇರಬೇಕು. ಅಬೌಟ್ ಸೆಕ್ಷನಲ್ಲಿ ಹೇಗೆ ನಾವು ಇಲ್ಲಿ ಹೇ ಲಿಂಕ್ ಪ್ರೊಫೈಲ್ ಕ್ಲಿಕ್ ಮಾಡಬೇಕು, ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿರಿ. ನೀವು ಮೊಬೈಲ್ನಿಂದ ಮಾಡಿದ್ರು ಕೂಡ ಮೊಬೈಲ್ನಿಂದ ಕೂಡ ಇದು ಮಾಡ್ಲಿಕ್ಕೆ ಬರ್ತೈತಿ. ಇಲ್ಲಿ ನಾನು ಚಾನಲ್ ಮೇಲೆ ಹೋಗ್ತೀನಿ, ಅಬೌಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ನಾನು ಇಲ್ಲಿ ಕೆಳಗಡೆ ಬರ್ತೀನಿ, ನಾನು ಲಿಂಕ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನಾನು ಹೇ ಲಿಂಕ್ದ ಒಂದು ಪ್ರೊಫೈಲ್ದ ಲಿಂಕ್ ಹಾಕೀನಿ. ಇದಕ್ಕೆ ನಾನು ಹಾಕಿದ್ದೀನಿ, ಇಲ್ಲಿ ಯೋ ಫ್ಯಾನ್ದು ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ದು ಹಾಕೀನಿ, ಫಾಲೋ ಮೀ ಟ್ವಿಟರ್ ಅಂತ ಹಾಕೀನಿ, ಮತ್ತು ಫೇಸ್ಬುಕ್ ಪ್ರೊಫೈಲ್ದು ಹಾಕೀನಿ. ಇದಕ್ಕೆ ನಾನು ಪಬ್ಲಿಷ್ ಮಾಡ್ತೀನಿ. ಪಬ್ಲಿಷ್ ಮಾಡೋಣ. ಈಗ ನೋಡಾಕತ್ತೀರಿ ನೀವು, ನಂದು ಹೇ ಲಿಂಕ್ದ ಪ್ರೊಫೈಲ್ ಇಲ್ಲಿ ನಂದು ಎಲ್ಲ ಚಾನಲ್ ಮೇಲೆ ನಾನು ಇಲ್ಲಿ ಬರ್ತೈತೆ ನನಗೆ. ನಾನು ಇದಕ್ಕೆ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ ಮೇಲೆ ಇಲ್ಲಿ ನಾನು ಅಬೌಟ್ ಸೆಕ್ಷನಲ್ಲಿ ಹೋದಾಗ ನಂದು ಎಲ್ಲ ಪ್ರೊಫೈಲ್ಗಳು ಇಲ್ಲಿ ಸಿಗ್ತಾವೆ. ಇಲ್ಲಿ ಅಬೌಟ್ ಸೆಕ್ಷನಲ್ಲಿ ಹೋದೆ, ನೋಡ್ತಾ ಇದ್ರೆ ಇಲ್ಲಿ ಹೇ ಲಿಂಕ್ದ ಒಂದು ಪ್ರೊಫೈಲ್ ಇಲ್ಲಿ ಕೆಳಗಡೆ ಬತ್ತು. ಈ ಥರ ರಿವ್ಯೂ ಮಾಡ್ತಾರೆ. ಹೇ ಲಿಂಕ್ದ ಎಲ್ಲ ಟೀಮ್ ಇದೆಯಲ್ಲ, ನಿಮ್ದು ಪ್ರೊಫೈಲ್ ಎಲಿಜಿಬಲ್ ಆದಮೇಲೆ ನಿಮಗೆ ಪ್ರೊಫೈಲ್ ಮೇಲೆ ಎಲಿಜಿಬಲ್ ಯಾವಾಗ ಆಗ್ತೈತಿ, ನಮ್ಮದು ಪ್ರೊಫೈಲ್ ಮೇಲೆ ಇಲ್ಲಿ ನಿಮಗೆ ಹೇಳ್ತೀನಿ. ಇಲ್ಲಿ ಅರ್ನ ಸೆಕ್ಷನಲ್ಲಿ ತೊಗೊಂಡು ಹೋಗ್ತೀನಿ. ಅರ್ನ ಸೆಕ್ಷನ್ನಲ್ಲಿ ಹೋದಾಗ ನಮ್ಮ ಫ್ರೀ ಆಫ್ ಕಾಸ್ಟ್ ನಾವು ಪ್ರೊಫೈಲ್ ಮಾಡಿದ್ದೀವಿ. ಅದರ ಮೇಲೆ ನಮಗೆ 1000 ವ್ಯೂಸ್ ಬೇಕು. 1000 ವ್ಯೂಸ್ ಬೇಕು. ಈಗ 207 ವ್ಯೂಸ್ ಬಂದಾವೆ ನನಗೆ, ಮತ್ತು 200 ವಿಸಿಟರ್ ಬೇಕು. 119 ವಿಸಿಟರ್ ಬಂದ್ದಾರೆ. ನಿಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ, ನಂದು ಎಲ್ಲ ಪ್ರೊಫೈಲ್ ಮೇಲೆ ನನ್ನ ಎಲ್ಲ ಈ ಹೇ ಲಿಂಕ್ದ ಪ್ರೊಫೈಲ್ಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅದಕ್ಕೆ ಹೋಗಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾದ ಕ್ಲಿಕ್ ಮಾಡಿಕೊಂಡು ಒಂದೊಂದು ಸಲ ವ್ಯೂಸ್ ಕೊಡ್ರಿ. ಮತ್ತು ಯಾರಿಗೆ ಇದು ಪ್ರೊಫೈಲ್ ಮೇಲೆ ವಿಸಿಟ್ ಆಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಬೇರೆ ಬೇರೆ ಗ್ರೂಪ್ನಲ್ಲಿ ಈ ನನ್ನ ಪ್ರೊಫೈಲ್ ನನಗೆ ಅಲ್ಲಿ ಶೇರ್ ಮಾಡಿದರೆ ನನಗೆ ಒಂದು ಸ್ವಲ್ಪ ಜಾಸ್ತಿ ವಿಸಿಟರ್ ಸಿಗ್ತಾರೆ, ಜಾಸ್ತಿ ನನಗೆ ವ್ಯೂಸ್ನು ಸಿಗ್ತಾವೆ. ಎಷ್ಟು ಜಲ್ದಿ ನನಗೆ ವ್ಯೂಸ್ ಸಿಗ್ತಾವೆ, ಎಷ್ಟು ಜಲ್ದಿ ನನಗೆ ವಿಸಿಟರ್ ಸಿಗ್ತಾರೆ, ಅಷ್ಟು ಜಲ್ದಿ ನಾನು ಇದು ಪ್ರೊಫೈಲ್ ಮೊನಿಟೈಸ್ ಹೇಗೆ ಮಾಡೋದು ಅನ್ನೋದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡಬೇಕು. ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾನು ದೊರಕಿಕೊಡ್ಬೇಕಂತ ನಂದು ವಿಚಾರ ಅದ. ಸೊ ಇಲ್ಲಿ ನಾನು ಇಲ್ಲಿ ಹೋಗ್ತೀನಿ. ಮತ್ತು ಇದರೊಳಗಡೆ ಮತ್ತು ಆ್ಯಡ್ ಲಿಂಕ್ ಟು ಸೋಷಿಯಲ್ ಮೀಡಿಯಾ ಅಕೌಂಟ್, ನಿಮ್ಮದು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ನೀವು ಕೊಡಬೇಕು. ಮತ್ತು ಇಲ್ಲಿ ಏನು ಮಾಡಿದೆ, ಆ್ಯಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಸೆಲ್ಫ್ ಯುವರ್ ಹೇ ಲಿಂಕ್ ಪ್ರೊಫೈಲ್. ಹೇ ಲಿಂಕ್ ಪ್ರೊಫೈಲ್ನಲ್ಲಿ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದ ಅಕೌಂಟ್ಸ್ಗಳು ಇರಬೇಕು. ನಾನು ಹೇಗೆ ಇಲ್ಲಿ ಹಾಕಿದ್ದೀನಲ್ಲ, ನಂದು ಸೋಷಿಯಲ್ ಮೀಡಿಯಾದ ಅಕೌಂಟ್ನಲ್ಲಿ ಎಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ. ಇದು ನನ್ನ ಜವಾರಿ ಕ್ರಿಯೇಟರ್ ಗೈಡ್, ಇದು ಯೂಟ್ಯೂಬ್ ಚಾನಲ್ ಅದ, ಮತ್ತು ನಂದು ಇನ್ನೊಂದು ಚಾನಲ್ ಅದ, ಮತ್ತು ಇನ್ನೊಂದು ಚಾನಲ್ ಅದ, ಮತ್ತು ವೆಬ್ಸೈಟ್ನು ಕೂಡ ನಂದಿದೆ, ಅದನ್ನು ಹಾಕಿದ್ದೀನಿ. ಯೋ ಫ್ಯಾನ್ದು ನನ್ನ ಸೋಷಿಯಲ್ ಮೀಡಿಯಾ ಇದನ್ನು ಹಾಕಿನಿ, ಮತ್ತು ಫೇಸ್ಬುಕ್ ಪ್ರೊಫೈಲ್ನೂ ಹಾಕಿನಿ, ವಾಟ್ಸಪ್ ಚಾನಲ್ನು ಹಾಕಿನಿ, ಇನ್ಸ್ಟಾಗ್ರಾಮ್ನು ಹಾಕಿನಿ, ಫೇಸ್ಬುಕ್ನೂ ಹಾಕಿನಿ. ಇದು ಎಲ್ಲ ಹಾಕಿದರೆ ಏನಾಗಿತ್ತು, ಇದು ಹೇ ಲಿಂಕ್ದ ಟೀಮ್ ಇದೆಯಲ್ಲ, ಇವರು ನಿಮ್ಮ ಪ್ರೊಫೈಲ್ಗೆ, ನಿಮ್ಮ ಎಲ್ಲ ಅಬೌಟ್ಗೆ ಮತ್ತು ನಿಮ್ಮ ಬಗ್ಗೆ ಎಲ್ಲ ಅವರಿಗೆ ತಿಳುವಳಿಕೆ ಆಕೈತಿ. ಇದು ಜೆನ್ಯೂನ್ ಪರ್ಸನ್ ಅದಪ್ಪ, ಇದಕ್ಕೆ ನಾವು ಅಪ್ರೂವಲ್ ಕೊಡಬೇಕಂತ ಇದು ಆಗಬೇಕು. ಮತ್ತು ಇದರಲ್ಲಿ ಇನ್ನೂ ಬಹಳಷ್ಟು ಅರ್ನಿಂಗ್ ಸೋರ್ಸ್ ಅದಾವ ಫ್ರೆಂಡ್ಸ್. ನಿಮಗೆ ಮೊದಲು ಹೇಳಾಗ್ತೀನಿ, ಇಷ್ಟು ಅರ್ನಿಂಗ್ ಸೋರ್ಸ್ ಅದಾವೆ, ಯಾವ ಥರ ಯೂನಿಕ್ ಆಗಿ ಜಾಸ್ತಿ ಅರ್ನಿಂಗ್ ಮಾಡೋದೊಂದು ಭಾಳಷ್ಟು ವಿಡಿಯೋ ಇದರದ್ದು ಒಂದು ಪೂರ ಪ್ಲೇ ಲಿಸ್ಟ್ ಮಾಡಾಕ್ತೀನಿ. ಈಗ ಇದು 2ನೇ ವಿಡಿಯೋ ನಮ್ಮದು ಹೇ ಲಿಂಕ್ದು. ಯೋ ಫ್ಯಾನ್ದ ಹ್ಯಾಂಗೆ ನಾ 7 ವಿಡಿಯೋ ಮಾಡಿದ್ದೆ, ಇನ್ನೂ ಯೋ ಫ್ಯಾನ್ದ ವಿಡಿಯೋ ಮಾಡೋದಿದೆ. ಆದರೆ ಹೇ ಲಿಂಕ್ದು ಎಷ್ಟು ನಾವು ವಿಡಿಯೋ ಮಾಡ್ತಿಲ್ಲ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಈ ಚಾನಲ್ ಮೇಲೆ ಒಂದು ಪ್ಲೇ ಲಿಸ್ಟ್ ಸೆಕ್ಷನಲ್ಲಿ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಎಲ್ಲ ನೋಡಿ. ನಿನ್ನೆ ಯಾರು ನೋಡಿಲ್ಲ ಆ ವಿಡಿಯೋ, ನಿನ್ನೆದು ವಿಡಿಯೋ ಫಸ್ಟ್ ಪಾರ್ಟ್ ನೋಡಿರಿ, ಇದು ಸೆಕೆಂಡ್
ಪಾರ್ಟ್. ಮತ್ತು ಇಲ್ಲಿ ಪ್ರೊಫೈಲಲ್ಲಿ ಬರ್ತೀನಿ. ಈ ಕೆಳಗಡೆ ಬಂದ ಮೇಲೆ ಆ್ಯಡ್ ಲಿಂಕ್ ಯುವರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್. ಓಕೆ, ನೀವು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೇಲೆ ನಿಮ್ಮ ಪ್ರೊಫೈಲ್ದ ಲಿಂಕನ್ನು ಹಾಕಿ. ನೀವು ಫೇಸ್ಬುಕ್ನಲ್ಲಿ ಹಾಕಬೇಕಾದ್ರೆ ನೋಡಿ, ಇಲ್ಲಿ ಅಬೌಟ್ ಸೆಕ್ಷನ್ನಲ್ಲಿ ಹೋಗಿ. ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಅಬೌಟ್ ಸೆಕ್ಷನಲ್ಲಿ ಬಂದ ಕೇಸಿಂದ ಇಲ್ಲಿ ಎಡಿಟ್ ಮಾಡಿರಿ. ಎಡಿಟ್ ಮಾಡಿದ ಕೇಸಿಂದ ಕಾಂಟ್ಯಾಕ್ಟ್ ಆ್ಯಂಡ್ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಹೋಗಿ ಇಲ್ಲಿ ಹೇ ಲಿಂಕ್ದ ಒಂದು ಪ್ರೊಫೈಲ್ ಹಾಕಿ. ನಾನು ಇಲ್ಲಿ ಆ್ಯಡ್ ಮಾಡಿ ಇಲ್ಲಿ ಹೇ ಲಿಂಕ್ದ ಒಂದು ಪ್ರೊಫೈಲ್ ಮಾಡಿದ್ದೀನಿ. ಪ್ರೊಫೈಲ್ ಮಾಡಿ ಇದಕ್ಕೆ ನಾನು ಸೇವ್ ಮಾಡಿದ್ದೀನಿ. ಸೇವ್ ಮಾಡೋಣ. ಇಲ್ಲಿ ನಂದು ಹೇ ಲಿಂಕ್ದ ಒಂದು ಪ್ರೊಫೈಲ್ ಇಲ್ಲಿ ನನ್ನ ಕ್ರಿಯೇಟ್ ಆಗೈತಿ ಫೇಸ್ಬುಕ್ನಲ್ಲಿ ಕೂಡ. ಮತ್ತು ನಂದು ವಾಟ್ಸಪ್ನ ಎಲ್ಲಿಪ್ಪ ಅದ ಇಲ್ಲಿ ನೋಡಿ ಹೇ ಲಿಂಕ್ದ ಒಂದು ಪ್ರೊಫೈಲ್ ಬಂತು. ಮತ್ತು ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಕೂಡ ನಂದು ಅಬೌಟ್ನಲ್ಲಿ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ಹೇ ಲಿಂಕ್ದ ಹಾಕಿದ್ದೀನಿ. ಗೊತ್ತಾಯ್ತಾ ಫ್ರೆಂಡ್? ಇಲ್ಲಿ ಮತ್ತು ನಂದು ಯಾವ್ಯಾವ ಚಾನಲ್ದ ಲಿಂಕ್ ನಾನು ಹೇ ಲಿಂಕ್ ಪ್ರೊಫೈಲ್ ಮೇಲೆ ನಾನು ಕೊಟ್ಟಿದ್ದೀನಲ್ಲ, ಆ ಎಲ್ಲ ಚಾನಲ್ದ ಅಬೌಟ್ ಸೆಕ್ಷನ್ನಲ್ಲಿ ಪ್ರೊಫೈಲ್ನಲ್ಲಿ ಹೇ ಲಿಂಕ್ದ ನಾನು ಪ್ರೊಫೈಲ್ ಲಿಂಕನ್ನು ನಾನು ಅಲ್ಲಿ ಹಾಕ್ತೀನಿ. ಇದರಿಂದ ನನಗೆ ಅಪ್ರೂವಲ್ ಸಿಗೋದು ಭಾಳ ಈಸಿ ಆಕೈತಿ, ಭಾಳ ದೊಡ್ಡ ನನಗೆ ಸಿಗ್ತೈತಿ. ಮತ್ತು ನಾನು ಹೇ ಲಿಂಕ್ದ ಪ್ರೊಫೈಲಲ್ಲಿ ಬರ್ತೀನಿ. ಇಲ್ಲಿ ನಿಮ್ಗೆ ಹೇಳಿದೆ ನಾನು 6ನೇ ಸೆಕ್ಷನ್ನಲ್ಲಿ 1000 ವ್ಯೂಸ್ ಬೇಕು, 1000 ವ್ಯೂಸ್ ಬೇಕು ಮತ್ತು 200 ವಿಸಿಟರ್ ಬೇಕು. ಈ ಥರ ಬಂದರೆ ಇದು ನಮ್ಮದು ಪ್ರೊಫೈಲ್ ನಮಗೆ ಕಂಪ್ಲೀಟ್ ಆಕೈತಿ. ಕಂಪ್ಲೀಟ್ ಆದಮೇಲೆ ನಮಗೆ ಆವಾಗ ಏನು 1000 ವ್ಯೂಸು ಮತ್ತು 200 ವಿಸಿಟರ್ ಕಂಪ್ಲೀಟ್ ಆದಮೇಲೆ ಆವಾಗ ನಮ್ಮದು ಇದು ಹೇ ಲಿಂಕ್ದ ಪ್ರೊಫೈಲ್ದ ಟೀಮ್ ನಮಗೆ ಈ ಹೇ ಲಿಂಕ್ದ ಪ್ರೊಫೈಲ್ಗೆ ಪೂರ ರಿವ್ಯೂ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಆಮೇಲೆ ಅವರು ನಿಮ್ಮದು ಎಲ್ಲ ಬರೋಬ್ಬರಿ ಇದೆ ಅಂತ ನಿಮಗೆ ಅಪ್ರೂವಲ್ ಕೊಡ್ತಾರೆ ಇವರು. ಆಮೇಲೆ ನಾವು ರಿವ್ಯೂಗೆ ಕಳಿಸ್ಬೇಕು. ಆ್ಯಡ್ಸನ್ಸ್ದ ಒಂದು ಅಕೌಂಟ್ ಇಲ್ಲ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಮೊದಲಿಂದ ಅಕೌಂಟ್ ಇದ್ದರೆ ಅದಕ್ಕೂ ಕೂಡ ಕನೆಕ್ಟ್ ಮಾಡಬಹುದು. ಆ ಆ್ಯಡ್ಸನ್ಸ್ಗೆ ನಾವು ಲಿಂಕ್ ಮಾಡಿದಾಗ, ಆ್ಯಡ್ಸನ್ಸ್ಗೆ ನಾವು ಕನೆಕ್ಟ್ ಮಾಡಿದಾಗ ಆ್ಯಡ್ಸನ್ಸ್ದ ಒಂದು ಟೀಮ್ 4 ದಿನ ಮತ್ತು 24 ತಾಸಿನಲ್ಲಿ 48 ತಾಸಿನಲ್ಲಿ 4 ದಿನ 7 ದಿನ ಒಳಗಡೆ ನಿಮಗೆ ಅದು ನಿಮ್ಮದು ಪ್ರೊಫೈಲಿಗೆ ಕನೆಕ್ಟ್ ಮಾಡಲಿಕ್ಕೆ ಪ್ರೊಸೆಸಿಂಗ್ ಟೈಮ್ ಇರುತ್ತೆ. ಅದಕ್ಕೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆವಾಗ ಅವ್ರು ಅಪ್ರೂವಲ್ ಕೊಡ್ತಾರೆ. ಕೇವಲ ಹೇ ಲಿಂಕ್ ಅಪ್ರೂವಲ್ ಕೊಟ್ಟರೆ ನಡೆಯಂಗಿಲ್ಲ, ಆ್ಯಡ್ಸನ್ಸ್ನು ಕೂಡ ಅಪ್ರೂವಲ್ ಕೊಡಬೇಕು. ಆವಾಗ ನಿಮ್ಮದು ಹೇ ಲಿಂಕ್ಲಿಂದ ಗೂಗಲ್ ಆ್ಯಡ್ಸನ್ಸ್ಗೆ ಅಟ್ಯಾಚ್ ಆಗಿ ನಿಮಗೆ ದುಡ್ಡು ಬರ್ತಾವೆ. ನೋಡಿ ಇಲ್ಲಿ ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ. ಅನಾಲಿಟಿಕ್ಸ್ ಒಳಗೆ ಹೋದಾಗ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಅದಾವೆ ವ್ಯೂಸು. 214 ವ್ಯೂಸ್ ಬಂದಾವೆ ನಿನ್ನೆ. ತುಂಬ ಧನ್ಯವಾದಗಳು. ನಾನು ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ನಂದು 1,000ಕ್ಕಿಂತ ಹೆಚ್ಚು ನನ್ನ ವಾಟ್ಸಪ್ನಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಅದಾವೆ. ಅವರಿಗೆಲ್ಲರಿಗೂ ನಾನು ಇದು ಲಿಂಕ್ ಕಳಿಸಿದ ಮೇಲೆ ಇದು 214 ವ್ಯೂಸ್ ಬಂದು ಮತ್ತು 119 ವಿಸಿಟರ್ಗಳು ಬಂದವು. 119 ಮಂದಿ 214 ನನಗೆ ವ್ಯೂಸ್ ಕೊಟ್ಟಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬರ ವಿಸಿಟರು 2 ಸಲ ನನ್ನ ವ್ಯೂ ಮಾಡಿದ್ದಾರೆ ಅಂತ. ಮತ್ತು 117 ಕ್ಲಿಕ್ ಆಗಿದ್ದಾವೆ. CTR ಇದೆಯಲ್ಲ ಇಲ್ಲಿ 54.67% ಇದು ನನಗೆ ವ್ಯೂಸ್ ಆಗಿದ್ದಾವೆ. ಈ ಥರ ನಿಮ್ಮದು 1000 ವ್ಯೂಸ್ ತೊಗೊಂಡು ಬರ್ರಿ ಮತ್ತು 200 ವಿಸಿಟರ್ ತೊಗೊಂಡು ಬರ್ರಿ. ಇದರಿಂದ ನಿಮ್ಮದು ಪ್ರೊಫೈಲ್ಗೆ ಪಟ್ನೆ ಆಗ್ತೈತಿ. ಮತ್ತು ನಂದು ಪಟ ಮಾಡಿರಿ. ಮತ್ತು ಯಾಕಂದ್ರೆ ನಂದು ಆದಂದ್ರೆ ನಿಮಗೆ ಮುಂದೆ ಕಲಿಸುವ ಪ್ರಯತ್ನ ಮಾಡ್ತೀನಿ. ನಂದು ಆಗಲಿಕ್ಕಂದ್ರೆ ನಿಮಗೇನು ನೀವು ಸುಮ್ಕ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತೀರಿ. ಮತ್ತು ಇನ್ನೊಂದು ವಿಷಯ, ನಿಮ್ಮದು ಯಾವ್ಯಾವ ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳು ಹೇ ಲಿಂಕ್ನಲ್ಲಿ ನೀವು ಹಾಕಿರಲ್ಲ ಆ ಎಲ್ಲ ಪ್ರೊಫೈಲ್ಗಳ ಮೇಲೆ ಕನಿಷ್ಠ 1000 ಮೇಲೇ ಫಾಲೋವರ್ಸ್ ಇರಬೇಕು. ಫೇಸ್ಬುಕ್ನಲ್ಲಿ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆಗಲಿ ಯೂಟ್ಯೂಬ್ನಲ್ಲಿ ಆಗಲಿ ಮತ್ತು ಯಾವ ಸೋಷಿಯಲ್ ಮೀಡಿಯಾದ ಲಿಂಕ್ಗಳು ಹಾಕಲಿ 1000ಕ್ಕಿಂತ ಅಲ್ಲಿ ಮೇಲ್ಗಡೆ ಫಾಲೋವರ್ಸ್ ಇರಬೇಕು, ಸಬ್ಸ್ಕ್ರೈಬ್ಗಳು ಇರಬೇಕು ಮತ್ತು ವ್ಯೂಸ್ ಚೆನ್ನಾಗಿ ಬರ್ತಿರಬೇಕು. ಆ ಎಲ್ಲ ಅಕೌಂಟ್ಗಳು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಅದಾವಲ್ಲ ಎಲ್ಲ ಆ್ಯಕ್ಟಿವ್ ಇರಬೇಕು. ಇದರಿಂದ ಅವರಿಗೆ ತಿಳಿತೈತಿ ಈ ಮನುಷ್ಯ ಈ ದುಡ್ಡು ಅರ್ನಿಂಗ್ ಮಾಡಲಿಕ್ಕೆ ಇದು ಆ್ಯಕ್ಟಿವ್ ಅದಾನೆ, ಎಲ್ಲ ಸೋಷಿಯಲ್ ಮೀಡಿಯಾ ಮೇಲೆ ಆ್ಯಕ್ಟಿವ್ ಅದಾನೆ, ಎಲ್ಲ ಸೋಷಿಯಲ್ ಮೀಡಿಯಾ ಮೇಲೆ ನಮ್ಮ ಹೇ ಲಿಂಕ್ ಒಂದು ಲಿಂಕ್ ಹಾಕಿದ್ದಾನೆ. ಇದರಿಂದ ಗೂಗಲ್ ಆ್ಯಡ್ಸಲ್ಲಿಂದ ಅಪ್ರೂವಲ್ ಕೊಡಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಅಂತ ಅವರು ರಿವ್ಯೂ ಮಾಡಿ ನಿಮ್ಮ ಈ ಹೇ ಲಿಂಕ್ಗೆ ನಿಮಗೆ ಹೇ ಲಿಂಕ್ ಪ್ರೊಫೈಲ್ಗೆ ಅವರು ಅಪ್ರೂವಲ್ ಕೊಡ್ತಾರೆ. ಆಮೇಲೆ ಆ್ಯಡ್ಸನ್ಸ್ಗೆ ಅಪ್ರೂವಲ್ ನೀವು ಕಳಿಸಬಹುದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟೇ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಏನಾದರೂ ಅನಿಸಿಕೆಗಳು ಇದ್ದರೆ ದಯಗಡೆ ಕಮೆಂಟ್ ಮಾಡಿರಿ. ಈಗ ಮುಂದಿನ ದಿನಗಳಲ್ಲಿ ಇದಷ್ಟು ಭಾಳಷ್ಟು ವಿಡಿಯೋಸ್ ಪ್ಲೇಲಿಸ್ಟ್ಗಳು ಏನೇನು ಮಾಡಿದರೆ ಏನಾಕೈತಿ, ಇನ್ನು ಯಾವ ಥರ ಇದರೊಳಗೆ ಶಾಪ್ ಕ್ರಿಯೇಟ್ ಮಾಡಬೇಕು, ಯಾವ ಥರ ನಾವು ಇಲ್ಲಿ ಸೆಟ್ಟಿಂಗ್ ಮಾಡಬೇಕು, ಯಾವ ಥರ ನಾವು ಬೇಕಾದರೆ ಪೇಡ್ ಸಬ್ಸ್ಕ್ರಿಪ್ಷನ್ನು ನಾನು ತೊಗೊಳೋದೀನಿ ರೊಕ್ಕ ಕೊಟ್ಟು. ತಿಂಗಳ 400-500 ರೂಪಾಯಿ ಭಾಳ ಇಲ್ಲ, ತಿಂಗಳ 400-500 ರೂಪಾಯಿ ಕೊಟ್ಟರೆ ಈ ಪ್ರೊಫೈಲ್ ನನಗೆ ತಿಂಗಳ 40,000-50,000 ರೂಪಾಯಿ ಅರ್ನಿಂಗ್ ಮಾಡಿ ಕೊಡ್ತೈತಿ ಅನ್ನೋದು ನನಗೆ ಭರವಸೆ ಅದ. ಇದರ ಮೇಲೆ ನಾನು ಇನ್ನೂ ಭಾಳಷ್ಟು ಕೆಲಸ ಮಾಡೋತೀನಿ. ಮತ್ತು ನಾನು ಅಷ್ಟೇ ಕೆಲಸ ಮಾಡೋಂಗಿಲ್ಲ, ನಿಮಗೂ ಇದರ ಮೇಲೆ ಕೆಲಸ ಮಾಡಿ ನಿಮ್ಮ ಮನೆಗೂ ನಿಮ್ಮ ಆರ್ಥಿಕ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡುವ ಕೆಲಸ ಈ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡ್ತಾ ಇದ್ದೀನಿ, ಭಾಷಾ ಖಾನ್. ಸೊ ಅದಕ್ಕಾಗಿ ಈ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಹಾಗೆ ಚಾನಲ್ ಮೇಲೆ ಹೊಸದಾಗಿರೋ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.